ನಿಮ್ಮ ಡೈಮೆನ್ಷನ್ಗೆ ತಕ್ಕಂತೆ ಆರ್ಕಿಟೆಕ್ಟ್ ಒಂದು ಪ್ಲ್ಯಾನ್ ಕೊಡ್ತಾರೆ. ಆ ಪ್ಲ್ಯಾನಲ್ಲಿ ಸೆಟ್ ಬ್ಯಾಕ್ಸು 100% ಸೆಟ್ ಬ್ಯಾಕ್ಸ್, ಎಲ್ಲ ಕಡೆ ಸೆಟ್ ಬ್ಯಾಕ್ಸ್ ಆಗಲಿ ಅಥವಾ ನಿಮ್ಮ ಏರಿಯಾ ಆಫ್ ಕನ್ಸ್ಟ್ರಕ್ಷನ್ ಏನು ಬರ್ತದೋ ಅದು ಆ್ಯಸ್ ಪರ್ ದಿ ಡಿಸಿಪ್ಲಿನ್, ಅಂದರೆ ರೂಲ್ ಪ್ರಕಾರ ಏನು ಎಷ್ಟು ಬಿಡಬೇಕು ಎಷ್ಟು ಇರಬೇಕು ಅನ್ನೋದ್ರ ಮೇಲೇ ಪ್ಲ್ಯಾನ್ ಅಪ್ರೂವಲ್ ಮಾಡ್ತಾರೆ. ನಾವು ಯಾವ ಟು ಅಪ್ರೋಚ್ ದಿ BBMP ಲೋಕಲ್ ಅಥಾರಿಟೀಸ್ ಇರ್ತಾವಿಲ್ರಿ, BWD, SSB, BWSSB, BBMP ಇವ್ರು ಮತ್ತು ಬೆಸ್ಕಾಮ್, ಇವರಿಗೆ ನಾವು ಬಿಫೋರ್ ಸ್ಟಾರ್ಟಿಂಗು ನಾವು ಟೆಂಪ್ರರಿ ಎಲೆಕ್ಟ್ರಿಕ್ ಕನೆಕ್ಷನ್ಗೆ ಹೋಗ್ತೀವಿ. ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೇಕಾಗ್ತದೆ, ಯಾಕಂದರೆ ಬೋರ್ವೆಲ್ ಕೊರೆಸಿ ಅಥವಾ ಇಲ್ಲೆಲ್ಲ ಮಿಷನರಿ ವರ್ಕ್ ನಡೀತಾ ಇರ್ತದೆ. ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟು. ಟೆಂಪ್ರರಿ ಕನೆಕ್ಷನ್ಗೆ ಡೆಪಾಸಿಟ್ ಮಾಡಿದ್ರೆ ಟೆಂಪ್ರರಿ ಕನೆಕ್ಷನ್ ಕೊಡ್ತಾರೆ. ಈವನ್ ವಾಟರ್ಗೂ ಅಷ್ಟೇ, ನಾವು ವಾಟರ್ ಲೈನ್ ಹಾಕಬೇಕಾದ್ರೆ ಬಿಫೋರ್ ಡೆಪಾಸಿಟ್ ಕಟ್ಟಿ ನಾವು ಲೈನು ಮಾಡ್ಕೋಬೇಕು. ನಿಮ್ಗೆ ಬೇಕಂದರೆ ಟೆಂಪ್ರರಿ ಕನೆಕ್ಷನಲ್ಲೇ ನೀರು ತಗೊಂಡು ಅದಕ್ಕೆ ಬಿಲ್ಲು ಬರ್ತದೆ, ಟೆಂಪ್ರರಿ ಬಿಲ್ಲು ನೀವು ರೆಗ್ಯುಲರೈಸ್ ಮಾಡ್ಕೊಳ್ಳೋವರೆಗೂ ಅದು ಬರ್ತಾ ಇರ್ತದೆ ಈ ಥರ. ಮತ್ತು ಪ್ಲ್ಯಾನ್ ಅಪ್ರೂವಲ್, ಬಿಫೋರ್ ದಟ್ ಪ್ಲ್ಯಾನ್ ಅಪ್ರೂವಲ್ ಇರ್ತದೆ. ನೀವು BBMPಗೆ ನೀವು ಏನು ಡೈಮೆನ್ಷನ್ಸ್ ಕೊಡ್ತೀರೋ ಅದು ತಕ್ಕಂತೆ ಪ್ಲ್ಯಾನ್ ಅಪ್ರೂವಲ್ಗೆ ಅದರಲ್ಲಿ ಎವ್ರಿಥಿಂಗ್ ಇನ್ಕ್ಲೂಡ್. ನಾಳೆ ದಿನ ನೀವು BWSSBಗೆ ಲೈನ್ ಹಾಕ್ಬೇಕಾದ್ರೆ ರೋಡ್ ಕೊರೆಯೋಕ್ಕೆ ಮೊದಲು ಅದಕ್ಕೂ ಡೆಪಾಸಿಟ್ ಇರ್ತದೆ. ಇನ್ನೊಂದು ಏನಾದರೂ UGD ಕನೆಕ್ಷನ್ ಕೊಡಬೇಕು, ರೋಡ್ ಅಗಿಬೇಕಂದ್ರೆ ಅದಕ್ಕೂ ಕೂಡ ಡೆಪಾಸಿಟ್ಸ್ ಎಲ್ಲ ತಗೊಂಡು ಅವರು ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾರೆ. ಯಾಕೆಂದರೆ ಅವರು ನಮಗೆಲ್ಲ ಫೆಸಿಲಿಟಿ ಕೊಡೋದ್ರಿಂದ ಪ್ಲ್ಯಾನ್ ಅಪ್ರೂವಲ್ ಕೊಟ್ಟು ಅದಕ್ಕೆ ತಕ್ಕಂತೆ ಅವರು ಫೀಸು ತಗೊಳ್ತಾರೆ. ಅದು ಪ್ಲ್ಯಾನ್ ಅಪ್ರೂವಲ್ಲು BBMPಯಿಂದನೇ ತಗೋಬೇಕಾಗ್ತದೆ.